ಮಗ ದೊಡ್ಡ ಅಪ್ಡೇಟ್ ಬರ್ತಾ ಇದೆ. RCB ಸೇಲ್ ಆಗಿದೆ ಅಂತೆ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ RCB ಸೇಲ್ ಆಗ್ತಿದೆ, RCB ಸೇಲ್ ಆಗ್ತಾ ಇದೆ ಅಂತಾನೆ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಈ ತಿಂಗಳ ಅಂತ್ಯದವರೆಗೆ RCB ಸೇಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಇವಾಗ ಈ ಮಂತಿನ ಎಂಡ್ ಒಳಗೆ RCB ಸೇಲ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಹೌದು, ಬ್ಯಾಡ್ ನ್ಯೂಸ್ ಹೌದು. ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಇನ್ನೇನಪ್ಪ, RCB ಯ ಹೆಸರು ಚೇಂಜ್ ಮಾಡ್ತಾರಾ ಅಥವಾ ಕ್ಯಾಪ್ಟನ್ ಚೇಂಜ್ ಆಗ್ತಾರಾ, ಕೋಚಿಂಗ್ ಸ್ಟಾಫ್ ಚೇಂಜ್ ಆಗ್ತಾರಾ, ಇದೆಲ್ಲವೂ ಕೂಡ RCB ಯ ಅಭಿಮಾನಿಗಳಿಗೆ ಇವಾಗ ಒಂದು ಟೆನ್ಷನ್ ಶುರು ಆಗಿದೆ ಅಂತ ಹೇಳ್ಬೋದು. ಇನ್ನುಳಿದಂತೆ RCB ಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತೆ ನಮ್ಮ RCB ರಾರಾಜಿಸಲು ಶುರು ಮಾಡ್ತದೆ ಅನ್ನೋದು ನಮ್ಮ RCB ಯ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಆಗಿರ್ತದೆ. RCB ಯನ್ನು ಬೈ ಮಾಡ್ಕೊಂಡಿದ್ದವರು ಬೇರೆ ಯಾರು ಅಲ್ಲ, ಆದಿತ್ಯ ಬಿರ್ಲಾ ಗ್ರೂಪ್ ಹಾಗೇನೆ ಡೇವಿಡ್ ಬ್ಲಿಟ್ಜರ್ ಅವರು ಆಗಿರ್ತಾರೆ. ಸೊ ಇದು ಒಂದು ದೊಡ್ಡ ಜಾಗತಿಕ ಮಟ್ಟದ ಕಂಪನಿಗಳಾಗಿರ್ತವೆ. ಸೊ RCB ಗೆ ಹೊಸ ಓನರ್ ಬಂದಾಯ್ತು, ಇನ್ನೇನಿದ್ರು ಹೊಸ ಎತ್ತರಕ್ಕೆ ನಮ್ಮ RCB ಏರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಇದ್ದಿದ್ದೇ ಒಂದು ಇತಿಹಾಸ, ಇನ್ಮೇಲೆ ಆಗುವುದು ಇನ್ನೂ ದೊಡ್ಡ ಇತಿಹಾಸ ಅಂತ ಹೇಳ್ಬಹುದು. ಇವಾಗಲೇ RCB ಯನ್ನು ಬೈ ಮಾಡ್ಕೊಂಡಿದ್ದಾರೆ ಆದಿತ್ಯ ಬಿರ್ಲಾ ಗ್ರೂಪ್. ಮೇನ್ ಆಗಿ ನೋಡೋದಾದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ನ್ಯೂಸ್ ಆಗಿರ್ತದೆ. ಸೊ ನೋಡೋದಾದ್ರೆ RCB ಸೇಲ್ ಆಗುತ್ತೆ ಅಂತ ಕೆಲವು ದಿನಗಳ ಹಿಂದಿಂದಲೂ ಕೂಡ ಒಂದು ವಿಷಯ ಹರಿದಾಡ್ತಾ ಇತ್ತು, ಬಟ್ ಇವಾಗ ಅದಕ್ಕೆ ಒಂದು ಕನ್ಫರ್ಮ್ ಸಿಕ್ಕಿದೆ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದ ಶಕ್ತಿ ನಂದಿನಿ ಇನ್ಮೇಲೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಲಿದೆ. ಸೊ ಅದಕ್ಕೆ ರೀಸನ್ ಅಂತ ಹೇಳಿದ್ರೆ ನಮ್ಮ RCB ಯೊಂದಿಗೆ ಕೈ ಜೋಡಿಸಿದೆ ನಮ್ಮ ನಂದಿನಿ. ಹೌದು, ಕರ್ನಾಟಕದ ಹೆಮ್ಮೆ ಆದಂತಹ ನಂದಿನಿ ಬ್ರ್ಯಾಂಡ್ ಏನಿದೆ ಇವಾಗ RCB ಯೊಂದಿಗೆ ಕೈ ಜೋಡಿಸಿದೆ. ಸುಮಾರು 4.8 ಕೋಟಿಯ ಒಪ್ಪಂದದ ಮೇರೆಗೆ RCB ಯೊಂದಿಗೆ ನಮ್ಮ ನಂದಿನಿ ಕೈ ಜೋಡಿಸಿದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡ್ ಏನಿದೆ ರಾರಾಜಿಸ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬಹುದು. ಸೊ RCB ಅಂದ್ರೆ ಹಾಗೇನೆ ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆದ್ರಿಂದ RCB ಯೊಂದಿಗೆ ಕೈ ಜೋಡಿಸುತ್ತೆ ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡೋದಂತೂ ಗ್ಯಾರಂಟಿ ಆಗಿರ್ತದೆ. ಇಷ್ಟು ದಿನ ನಮ್ಮ ದೇಶದಲ್ಲಿ ಹೆಸರು ಮಾಡಿರುವಂತಹ ನಂದಿನಿ ಇವಾಗ ದೊಡ್ಡ ಹೆಜ್ಜೆ ಇಡಲಿಕ್ಕೆ ಹೊರಟಿದೆ. ಸೊ ಅದಕ್ಕಾಗಿ ಅವರು ಚೂಸ್ ಮಾಡಿದ್ದು ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ RCB ತಂಡವನ್ನಾಗಿರ್ತದೆ. ಸೊ ಒಂದು ಒಪ್ಪಂದ ಆಗಿದೆ. ಸೊ ಸುಮಾರು 4.8 ಕೋಟಿಯ ಒಪ್ಪಂದ ಆಗಿರ್ತದೆ. ಅದರಂತೆ ನಮ್ಮ RCB ಯೊಂದಿಗೆ ಈ ಒಪ್ಪಂದ ಮಾಡಿಕೊಂಡಿರೋದ್ರಿಂದ RCB ಯ ಜರ್ಸಿಯಲ್ಲಿ ನಮ್ಮ ನಂದಿನಿಯ ಒಂದು ಲೋಗೋ ಇರ್ತದೆ. ಸೊ ನೋಡೋದಾದ್ರೆ ಔಟ್ಸೈಡ್ ಕಂಟ್ರಿ ಅವರು ಸ್ವಲ್ಪ ಜಾಸ್ತಿನೇ ವಿಚಾರಣೆ ಮಾಡಬಹುದು ಅನ್ಸುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಮ್ಮ ನಂದಿನಿ ಹೆಸರು ಮಾಡಿದೆ. ಸೊ ಈ ಬಾರಿಯ IPL ನಲ್ಲಿ ನಮ್ಮ RCB ಯ ಜರ್ಸಿಯ ಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆ ಆದಂತಹ ನಂದಿನಿಯ ಲೋಗೋ ಕಾಣ ಸಿಗ್ತದೆ. ಸೊ ಇದು ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ಹೆಮ್ಮೆ ಆಗಿರ್ತದೆ, ದೊಡ್ಡ ಖುಷಿ ಆಗಿರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ದೊಡ್ಡ ಹೊಡೆತ ಬಂದಿದೆ. ಯಾಕಂತ ಹೇಳಿದ್ರೆ ಡೆಲ್ಲಿಯ ಸ್ಟಾರ್ ಓಪನರ್ ಆದಂತಹ ಬೆನ್ ಡಕೆಟ್ ಅವರು ಈ ಬಾರಿಯ IPL ನಿಂದ ತಮ್ಮ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಹೌದು, ಯಾಕೋ ಗೊತ್ತಿಲ್ಲ, ಆಕ್ಷನ್ ಅಲ್ಲಿ ದಿಲ್ಲಿ ಪರ ಸೇಲ್ ಆದಂತಹ ಬೆನ್ ಡಕೆಟ್ ಯಾಕೆ ಈ ರೀತಿಯಾದಂತಹ ನಿರ್ಧಾರ ಮಾಡಿದ್ರು ಅಂತನೂ ಕೂಡ ಅರ್ಥ ಆಗುತ್ತೆ. ಸೊ ಇಂಗ್ಲೆಂಡ್ ನಲ್ಲಿ ತಮ್ಮ ಕರಿಯರ್ ನ ಫೋಕಸ್ಗಾಗಿ ಈ ರೀತಿಯಾದಂತಹ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಮೊದಲೇ ಮಾಡಬಹುದಿತ್ತಪ್ಪ. ಕೆಲವೊಂದು ಪ್ಲೇಯರ್ ಗಳ ಅಥವಾ ಕೆಲವೊಂದು ಟೀಮ್ ಗಳ ಸ್ಟ್ರಾಟಜಿನೇ ಬದಲಾಗ್ತಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರ ಬದಲಾಗಿ ಬೇರೆ ಪ್ಲೇಯರ್ ಗಳನ್ನು ದಿಲ್ಲಿ ಕ್ಯಾಪಿಟಲ್ ಬೈ ಮಾಡ್ಕೋಬಹುದಿತ್ತು. ಸೊ ಅದನ್ನು ಮೊದಲೇ ನಿರ್ಧಾರ ಮಾಡಿದ್ರೆ ಬೆಟರ್ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಇವಾಗ ಇಲ್ಲಿ ಕ್ಯಾಪಿಟಲ್ಸ್ಗೂ ತೊಂದರೆ ಆಗ್ತದೆ. ಹಾಗೇನೆ ಈ ಪ್ಲೇಯರ್ ಇನ್ಮೇಲೆ IPL ಆಡೋಕೆ 2 ವರ್ಷಗಳ ನಿರ್ಬಂಧ ಕೂಡ ಅನುಭವಿಸಬೇಕಾಗ್ತದೆ. ಸೊ ಮೊದಲೇ ನಿರ್ಧಾರ ಮಾಡಿದ್ರೆ ಈ ರೀತಿಯಾದಂತಹ ಸನ್ನಿವೇಶಗಳೇ ಬರ್ತಾ ಇರ್ಲಿಲ್ಲ. ಸೊ ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. IPL ಆಡೋಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಸೊ ಇಂಥವ್ರು ಸೆಲೆಕ್ಟ್ ಆಗ್ತಾರೆ, ವಾಪಸ್ ಹೋಗ್ತಾರೆ, ಬೇರೆ ಪ್ಲೇಯರ್ ಗಳ ಚಾನ್ಸ್ ಅನ್ನು ಕಿತ್ಕೊಳ್ತಾರೆ ಅಂತ ಹೇಳ್ಬೋದು ಈ ಮೂಲಕ. ಇನ್ನು CSKಗೆ ಸ್ಪೆನ್ಸರ್ ಜಾನ್ಸನ್ ಎಂಟ್ರಿ ಕೊಡ್ಲಿದ್ದಾರೆ. ಹೌದು, ನೆಥನ್ ಎಲಿಸ್ ಅವರ ಇಂಜುರಿಯಿಂದಾಗಿ CSK ಫಾಸ್ಟ್ ಬೌಲಿಂಗ್ ವಿಭಾಗ ತುಂಬಾನೇ ಸಂಕಷ್ಟದಲ್ಲಿತ್ತು. ಇದೀಗ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಪೆನ್ಸರ್ ಜಾನ್ಸನ್ ಒಬ್ಬ ಅನುಭವಿ ಅಟ್ಯಾಕಿಂಗ್ ಬೌಲರ್ ಆಗಿರ್ತಾರೆ. ಸೊ ನೆಥನ್ ಎಲಿಸ್ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಅವರಿಗೆ IPL ಕೂಡ ಆಡಿರುವ ಅನುಭವ ಇದೆ.
ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಕೂಡ ಆಡುವ ಅನುಭವ ಇದೆ, ಹಾಗೆ ಹಲವು ಲೀಗ್ಗಳಲ್ಲಿ ಆಡಿದಂತಹ ಅನುಭವ ಕೂಡ ಇದೆ. ಅನುಭವದಲ್ಲಿ ಯಾವುದೇ ಕೊರತೆ ಇಲ್ಲದಂತಹ ಪ್ಲೇಯರ್ ಈ ಸ್ಪೆನ್ಸರ್ ಜಾನ್ಸನ್ ಆಗಿರ್ತಾರೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.